ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ, ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ದೊರಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ, ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ
ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ. ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಗೊರ್ಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ. ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ. ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಗೊರ್ಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ. ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ. ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಗೊರ್ಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ. ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ. ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ.   ಗೊರ್ಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ. ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ. ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ.  ಗೊರ್ಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ. ಪದೇ ಪದೇ ಅಪಘಾತ ಆಗ್ತಾ ಇದ್ರೂ ಕೂಡ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಅಗತ್ಯ ಕ್ರಮನ ತಗೊಂಡಿಲ್ಲ. ಹಿರಿಯೂರು ಮತ್ತು ಶಿರಾ ಮಧ್ಯಭಾಗದಲ್ಲಿರುವಂತಹ ಗೊರ್ಲತ್ತು ಗ್ರಾಮ. ಹಿರಿಯೂರಿಗೆ 14 ಕಿಲೋಮೀಟರ್, ಶಿರಾಕ್ಕೆ ಭೀಕರವಾಗಿ ಅಪಘಾತ ಆಗೋದಕ್ಕೆ ಏನೇನು ಕಾರಣಗಳು, ಸ್ಥಳೀಯರ ಬೇಡಿಕೆಗೆ ಮನ್ನಣೆ ಸಿಗದೇ ಇದ್ದದ್ದು ಕಾರಣ ಅನ್ನುವಂಥದ್ದು. ಆರೋಗ್ಯ ಮೂಲಸೌಕರ್ಯದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ. ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಗೊರ್ಲತ್ತು ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಜವನಗೊಂಡನಹಳ್ಳಿ.